ಪವಿತ್ರ ಗೌಡಗಾಗಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆ ಶೆಡ್ಡಲ್ಲಿ ಕೊಲೆ ಮಾಡಿತ್ತು. ಇದೇ ಮಾದರಿಯ ಹತ್ಯೆ ಕಲಬುರಗಿಯಲ್ಲೂ ನಡೆದಿದೆ. ಇಲ್ಲಿ ಶೆಡ್ಡಲ್ಲಿ ಕೊಲೆ ನಡೆದರೆ ಅಲ್ಲಿ ಸ್ಮಶಾನದಲ್ಲಿ ಕೊಲೆಯಾಗಿದೆ. ಈ ಕೊಲೆಯ ಹಿಂದೆಯೂ ಕೂಡ ಅವಳ ನೆರಳಿದೆ ಅನ್ನೋದು ಇಂಟ್ರೆಸ್ಟಿಂಗ್. ಅಶ್ಲೀಲ ಮೆಸೇಜ್, ಟಾರ್ಚರ್ ನೀಡಿದ್ದಕ್ಕೆ ಮರ್ಡರ್. ಕಲಬುರಗಿಯಲ್ಲಿ ಡಿ ಗ್ಯಾಂಗ್ ಮಾದರಿಯಲ್ಲೇ ಕೊಲೆ. ಎಸ್, ಅಶ್ಲೀಲ ಮೆಸೇಜ್, ಕಿಡ್ನಾಪ್, ಟಾರ್ಚರ್, ಮರ್ಡರ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಮಾದರಿಯಲ್ಲೇ ಕಲಬುರಗಿಯಲ್ಲೂ ವ್ಯಕ್ತಿಯ ಹತ್ಯೆ ನಡೆದು ಹೋಗಿದೆ. ಅಂದ್ಹಾಗೆ ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ರಾಘವೇಂದ್ರ ನಾಯಕ್. ಇನ್ನು ಇವಳೇ ನೋಡಿ ಈ ಮರ್ಡರ್ ಕಹಾನಿಯ ಸೂತ್ರಧಾರಿ ಆರೋಪಿ ಅಶ್ವಿನಿ. ಆರೋಪಿಗಳಾದ ಗುರುರಾಜ್ ಹಾಗೂ ಲಕ್ಷ್ಮೀಕಾಂತ್ ಜೊತೆ ಸೇರಿ ರಾಘವೇಂದ್ರನನ್ನ ಕಿಡ್ನಾಪ್ ಮಾಡಿಸಿ ಹಲ್ಲೆಗೈದು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ರಾಘವೇಂದ್ರ ನಾಯಕ್ ಹಾಗೂ ಅಶ್ವಿನಿ ಇಬ್ರು ಸ್ನೇಹಿತರಾಗಿದ್ದು ಯಾವಾಗ್ಲೂ ಜೊತೆಗೆ ಇರ್ತಾ ಇದ್ರು. ಆದ್ರೆ ಅಶ್ವಿನಿ ಇತ್ತೀಚೆಗೆ ಮತ್ತೊಬ್ಬ ವ್ಯಕ್ತಿಯ ಜೊತೆ ಸ್ನೇಹ ಬೆಳೆಸಿದ್ಲು. ಇದೇ ವಿಚಾರಕ್ಕೆ ರಾಘವೇಂದ್ರ ನಾಯಕ್ ಅಶ್ವಿನಿ ಮಧ್ಯೆ ಜಗಳ ನಡೆದಿತ್ತು. ಆದ್ರೆ ಅಶ್ವಿನಿಯನ್ನ ಬಿಟ್ಟು ಕೊಡದ ರಾಘವೇಂದ್ರ ಆಕೆಗೆ ಅಶ್ಲೀಲ ಮೆಸೇಜ್ ಕಳುಹಿಸ್ತಾ ಇದ್ದ. ಪದೇ ಪದೇ ಅಶ್ಲೀಲ ಮೆಸೇಜ್ ಕಳುಹಿಸಿ ಟಾರ್ಚರ್ ಮಾಡ್ತಾ ಇದ್ದ. ಈ ವಿಚಾರವನ್ನ ಅಶ್ವಿನಿ ತನ್ನ ಗೆಳೆಯ ಗುರುರಾಜ್ಗೆ ತಿಳಿಸಿದ್ಲು. ಬಳಿಕ ರಾಘವೇಂದ್ರನನ್ನ ಕಿಡ್ನಾಪ್ ಮಾಡಿದ್ದ ಅಶ್ವಿನಿ ಗ್ಯಾಂಗ್ ಸ್ಮಶಾನದಲ್ಲಿ ಮಾರಕಾಸ್ತ್ರಗಳಿಂದ ಮರ್ಮಾಂಗಕ್ಕೆ ಹೊಡೆದು ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆಗೈದಿತ್ತು. ರಾಘವೇಂದ್ರನ ಹತ್ಯೆ ಬಳಿಕ ಸಾಕ್ಷ್ಯವನ್ನ ನಾಶಪಡಿಸೋಕೆ ರಾಯಚೂರಿನ ಶಕ್ತಿನಗರ ಬಳಿಯ ಕೃಷ್ಣಾ ನದಿಗೆ ಶವವನ್ನ ಎಸೆದು ಗ್ಯಾಂಗ್ ಪರಾರಿಯಾಗಿತ್ತು. ನಂತರ ಮೃತದೇಹ ಕೃಷ್ಣಾ ನದಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಮೇ 25ರಂದು ಒಂದು ದೂರನ್ನು ದಾಖಲಾಗುತ್ತೆ. ಅದರಲ್ಲಿ ಕಾಣೆಯಾದವರ ಹೆಸರು ರಾಘವೇಂದ್ರ ನಾಯಕ್ ಅಂತ. ಇವರು ಕಾಣೆಯಾಗಿದ್ದು ಮಾರ್ಚ್ 12ನೇ ತಾರೀಕಿಗೆ ಮಿಸ್ ಆಗಿರ್ತಾರೆ. ಬಟ್ ಅವ್ರ ವೈಫ್ ಬಂದು ದೂರು ಕೊಡೋದು ಮೇ 25. ಆಲ್ಮೋಸ್ಟ್ 2.5 ಮಂತ್ಸ್ ಅಷ್ಟು ಲೇಟ್ ಇದೆ. ಇನ್ನು ಆರೋಪಿಗಳಾದ ಅಶ್ವಿನಿ, ಗುರುರಾಜ್ ಹಾಗೂ ಲಕ್ಷ್ಮೀಕಾಂತ ಪರಿಚಯಸ್ಥರಾಗಿದ್ದು ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ರು ಎನ್ನಲಾಗ್ತಾ ಇದೆ. ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ಕ್ಲಿಷ್ಟಕರ ಕೊಲೆ ಪ್ರಕರಣವನ್ನ ಭೇದಿಸಿ 3 ಆರೋಪಿಗಳನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ಏನು ನಾವು ಇಲ್ಲಿವರೆಗೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದೀವಿ. ಈ ಕಾಣೆಯಾಗಿರೋ ವ್ಯಕ್ತಿಗೆ ಮತ್ತು ಅಲ್ಲಿ ದೊರೆತಿರುವ ಮೃತದೇಹಕ್ಕೆ ಸಿಮಿಲಾರಿಟೀಸ್ ಇದೆ. ಈಗ 3 ಜನ ಆರೋಪಿಗಳನ್ನು ಏನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕಾಗಿದೆ. ಒಟ್ಟಾರೆ ರೇಣುಕಾ ಸ್ವಾಮಿ ಕೊಲೆ ನಡೆದಿದ್ದು ಹೆಣ್ಣಿನ ವಿಚಾರಕ್ಕೆ. ಸದ್ಯ ಈ ಸ್ಟೋರಿಯಲ್ಲೂ ರಾಘವೇಂದ್ರನ ಕೊಲೆಯಾಗಿದ್ದು ಹೆಣ್ಣಿನ ವಿಚಾರಕ್ಕೆ ಅನ್ನೋದೇ ರೋಚಕ ಟ್ವಿಸ್ಟ್. ಭಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.